ಏನಾಯಿತು ಗೊತ್ತಾ, ನಮ್ಮ ಮುಂದೆ ಒಂದು ಗಾಡಿ ಬರ್ತಾಯಿತ್ತು, ಲಾರಿ ಲೋಡ್ ಮಾಡಿದರು, ಮೇ ಬಿ ಕ್ರಷರು ಜೆಲ್ಲಿದೇನೋ ಹಾಕಿದ್ರು ಅನಿಸುತ್ತೆ. ಡೈರೆಕ್ಟಾಗಿ ನಮ್ಮ ಫ್ರಂಟ್ ಗ್ಲಾಸ್ ಇದೆಯಲ್ಲ ಇದಕ್ಕೆ ಬಂದು ಜಲ್ಲಿ ಹೊಡೆದಕ್ಕೆ ಬ್ರೋಕ್ ಆಗಿಬಿಡ್ತು. ನೋಡ್ಬೇಕು ಏನಾಗುತ್ತೆ ಅಂತ ಇವಾಗ. ಸರ್ ಅರ್ಥ ಮಾಡ್ಕೊಳ್ಳಿ, ಒಂದು ಗ್ಲಾಸ್ ಇಂದು ನಾವು ಇದು ಮಾಡೋಕ್ಕಲ್ಲ, ಇನ್ಶೂರೆನ್ಸ್ ಇರೋದೇ ಅದಕ್ಕಲ್ವಾ ಸರ್. ಸರ್ ಇನ್ಶೂರೆನ್ಸ್ ಇದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಗ್ಲಾಸ್ ಹೊಡಿಲ್ಲ ಸರ್. ಇವಾಗ ಇನ್ಶೂರೆನ್ಸ್ ಇದೆ, ಮಾಡಿಸ್ಕೋತೀರಾ? ಸರ್ ಒಂದು ನಿಮಿಷ ಸರ್, ನೀವೇ ಬುದ್ಧಿವಂತರು ಅನ್ನೋ ಥರ ಮಾತಾಡ್ಬಿಡಿ. ನಾನು ಗಾಡಿ ಬಿಟ್ಕೊಡ್ತೀನಿ, ನಿಮ್ಮ ಗಾಡಿ ಇದ್ರೆ ಕೊಡಿ ಸರ್, ನನ್ನ ಗಾಡಿ ತೊಗೊಂಡೋಗಿ ನೀವೇ ರೆಡಿ ಮಾಡಿಸಿ. ನಮ್ಮ ಗ್ಲಾಸ್ ಹೊಡೆದೋಗಿರೋದಕ್ಕೆ ನಾವು ಕೈಯಿಂದ ಹಾಕೊಂಡು ಮಾಡಿಸ್ಕೋಬೇಕು, ಇವ್ರುಗಳೆಲ್ಲ ಇದು ಮಾಡೋದಕ್ಕೆ. ಏನು ವಿಶ್ವ ಬ್ಲಾಗ್ ಮಾಡೋ ವಿಶ್ವ? ತಿಂತೀನಿ. ಅಷ್ಟು ಹಸುವಾಗ್ಬಿಟ್ಟಿದೆ, ಟೈಮ್ 2 ಗಂಟೆ ಆಗಿದೆ. ಅದಕ್ಕೆ ಫೈನಲಿ ನಾವು ತೋಟ ರೀಚ್ ಆದು. ಇವ್ನು ನೋಡಬೇಕು ಅಂತ ತೋಟನ. ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ಸ್ಫೂರ್ತಿಯವ್ರು ಬಂದಿದ್ದಾರೆ. ಗೈಸ್, ತೋಟಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಿದ್ದಂಗೆ ಫಸ್ಟ್ ನನ್ಗನ್ಸಿದ್ದು ನಮ್ಮ ತೋಟದಲ್ಲಿ ಕೂರಕ್ಕೆ ನಿಲ್ಲಕ್ಕೆ ಮನೆ ಒಳಗಡೆ ಒಂದು ಚೇರು ಕುರ್ಚಿ ಏನೂ ಇರಲಿಲ್ಲ. ಸೊ ನಮ್ಮ ಮನೇಲಿ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೋಗ್ತಾ ಇದ್ದೀನಿ. ಬನ್ನಿ, ತುಂಬ ದಿನದಿಂದ ನಿಮಗೆ ತೋಟ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಮ್ಮದೇ ಆದಂಥ ಒಂದು ಚಿಕ್ಕ ತೋಟ ಇದೆ, ನಾವು ಕೂಡ ಅಗ್ರಿಕಲ್ಚರ್ ಮಾಡ್ತೀವಿ, ಖರ್ಚು ಮಾಡ್ತೀವಿ ಅಷ್ಟೇ, ಅದರಿಂದ ರಿಟರ್ನ್ಸ್ ಇಲ್ಲ. ಎಲ್ಲಿದೆ ಹೇಗಿದೆ ಎಲ್ಲ ವಿಡಿಯೋನ ಈ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಹೇಳ್ತೀನಿ. ನನ್ನ ಕಾರ್ ಡಿಕ್ಕಿಗಿಂತ ನಾನು ತೊಗೊಂಡಂತಹ ಮಂಚನೇ ತುಂಬ ದೊಡ್ಡದಿತ್ತು ಕೂತ್ಕೊಳ್ಳೋದು. ಅದ್ರ ಜೊತೆ ಹೆಂಗಿಡೋದು ಅಂತ ಗೊತ್ತಾಗಲಿಲ್ಲ ಡಿಕ್ಕಿಗೆ. ಅದಕ್ಕೆ ಏನೇನೋ ಒಂದಷ್ಟು ಜುಗಾಡ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಅಂತೂ ಇಂತೂ ಕೊನೆಗೆ ಒಳಗಡೆ ಇಟ್ವಿ. ತಗೋ ಭೀಷ್ಮ, ಬ್ರೇಕ್ಫಾಸ್ಟು. ಲೇಟ್ ಆಗುತ್ತೆ ಅಂತ ಇಲ್ಲೇ ಯಾವುದೋ ಒಂದು ಸಣ್ಣ ಹೋಟ್ಲು ಕಾಣ್ತು, ಈ ಸಣ್ಣ ಹೋಟ್ಲಲ್ಲೇ ಬ್ರೇಕ್ಫಾಸ್ಟ್ ತೊಗೊಂಡೆ. ಚೆನ್ನಾಗಿತ್ತ ಭೀಷ್ಮ ತಿಂಡಿ? ಚೆನ್ನಾಗಿತ್ತು. ನಾನು ನೋಡಿ ಇಡ್ಲಿ ತಗೊಂಡೆ, ಆಮೇಲೆ ಪಲಾವ್ ತಗೊಂಡೆ. ಆದ್ರೆ ನಾನು ಬರೀ ಇಡ್ಲಿನ ತಗೊಂಡೆ. ಹೌದಾ? ಪಾಪು ಮಲಗಿದ್ದಾನೆ ಭೀಷ್ಮ, ನೋಡು. ಗೊತ್ತು ಪಾಪು ಮಲಗಿದ್ದೆ, ಮಮ್ಮಿನೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ಡ್ಯಾಡಿನೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನಾನು ನನ್ನ ಪ್ಲೇಟ್ ಫುಲ್ ಖಾಲಿ ಮಾಡಿದ್ದೀನಿ. ಫುಲ್ ಎಲ್ಲ ಟೈರ್ಡ್ ಆಗಿಬಿಟ್ಟಿದ್ದೀವಿ. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೊರಟಿದ್ದಲ್ಲ, ಹಾಗಾಗಿ ನಾವು 6 ಗಂಟೆಗೆ ಎದ್ದಿದ್ವಿ. ಹೌದೌದು. ಏನಾಯಿತು ಗೊತ್ತಾ, ನಮ್ಮ ಮುಂದೆ ಒಂದು ಗಾಡಿ ಬರ್ತಾಯಿತ್ತು, ಲಾರಿ ಲೋಡ್ ಮಾಡಿದರು, ಮೇ ಬಿ ಕ್ರಷರು ಜೆಲ್ಲಿದೇನೋ ಹಾಕಿದ್ರು ಅನಿಸುತ್ತೆ. ಡೈರೆಕ್ಟಾಗಿ ನಮ್ಮ ಫ್ರಂಟ್ ಗ್ಲಾಸ್ ಇದೆಯಲ್ಲ ಇದಕ್ಕೆ ಬಂದು ಜಲ್ಲಿ ಹೊಡೆದಕ್ಕೆ ಬ್ರೋಕ್ ಆಗಿಬಿಡ್ತು. ನೋಡ್ಬೇಕು ಏನಾಗುತ್ತೆ ಅಂತ ಇವಾಗ. ಇದೊಂದು ಸ್ವಲ್ಪ ಇನ್ನು ನೆಕ್ಸ್ಟ್ ಏನಾರಾದರೆ ಅದು ಹಂಗೆ ಬ್ರೋಕ್ ಆಗಿಬಿಡುತ್ತೆ. ಈಗ ಆಕಾಶ್ ಅವರು ಮಾತಾಡ್ತಾ ಇದ್ದಾರೆ. ಈಗ ನೀವು ಇನ್ಶೂರೆನ್ಸ್ ಇರುತ್ತಲ್ಲ ಸರ್. ಸರ್ ಇನ್ಶೂರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಗಾಡಿ ವ್ಯಾಲ್ಯೂ ನಾವು ಮಾರ್ಕೆಟ್ ವ್ಯಾಲ್ಯೂ ಕಳ್ಕೊಳಕ್ಕಾಗಲ್ಲ ಸರ್, ಸಣ್ಣ ಪುಟ್ಟದಕ್ಕೆಲ್ಲ. ಸರ್ ಅರ್ಥ ಮಾಡ್ಕೊಳ್ಳಿ, ಒಂದು ಗ್ಲಾಸ್ ಇಂದು ನಾವು ಇದು ಮಾಡೋಕ್ಕಲ್ಲ, ಇನ್ಶೂರೆನ್ಸ್ ಇರೋದೇ ಅದಕ್ಕಲ್ವಾ ಸರ್. ಸರ್ ಇನ್ಶೂರೆನ್ಸ್ ಇದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಗ್ಲಾಸ್ ಹೊಡಿಲ್ಲ ಸರ್. ಇವಾಗ ಇನ್ಶೂರೆನ್ಸ್ ಇದೆ, ಮಾಡಿಸ್ಕೋತೀರಾ? ಸರ್ ಈಗ ಈ ಥರ ಹೇಳಿದ್ರೆ ಸರಿ ಸರ್, ಇವಾಗ ಹೇಳ್ತಾ ಇದ್ದೀರಲ್ವ ನೀವು ಇನ್ಶೂರೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಈಗ ಇನ್ಶೂರೆನ್ಸ್ ಇದೆ ಸರ್, ನಿಮ್ಮ ಗ್ಲಾಸ್ ಹೊಡೆದಾಕ್ಲಾ ನಾನು? ನಿಮ್ಮ ಗಾಡಿ ಗ್ಲಾಸ್ ಇದನ್ನ, ನಿಮ್ಮ ಲಾರಿ ಗ್ಲಾಸ್ನ ಹೊಡೆದಾಕ್ತೀನಿ ಸರ್. ಮತ್ತೆ ಒಂದು ಸ್ವಲ್ಪ ಮಾನವೀಯತೆ ಇಟ್ಕೊಂಡು ಮಾತಾಡಬೇಕು ಸರ್ ನೀವು. ಸುಮ್ಮನೆ ಹೆಂಗಂದ್ರಂಗೆ ಮಾತಾಡ್ಬಿಡ್ಬಾರ್ದು. ಹಂಗೆ ನಾವೇನ್ ಮಾತಾಡ್ತಾ ಇಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಬೇಕು ಅಂತ ನಾನು ಹೊಡೆದ, ಇನ್ಶೂರೆನ್ಸ್ ಇದೆ ಅಂತ ಬೇಕು ಅಂತ ಹೊಡೆದಾಕ್ತೀನಿ ಅನ್ನೋದಕ್ಕೂ ಅದು ಮಿಸ್ ಆಗಿರೋದಕ್ಕೂ. ಸರಿ ಸರ್, ಗಾಡಿ ಡಿಪ್ರೆಷನ್ ವ್ಯಾಲ್ಯೂ ಯಾರು ಕೊಡ್ತಾರೆ ಸರ್? ಸರ್ ಯಾವ ಇನ್ಶೂರೆನ್ಸ್ ಅಲ್ಲೂ ಡಿಪ್ರೆಷನ್ ಬರಲ್ಲ ಸರ್. ಹೌದಾ ಸರ್? ನೀವೇ ಇನ್ಶೂರೆನ್ಸ್ ಅವರ ಸರ್ ಮೋಸ್ಟ್ಲಿ? ಸರ್ ನಮಗೆ 10-12 ಗಾಡಿ ಇದೆ ಸರ್, ದಿನ ನಮ್ಗೆ ಇದು ಗೊತ್ತಿರುತ್ತೆ ಸರ್. ನನಗೂ ಗೊತ್ತು ಸರ್, ನಮ್ದು ಗಾಡಿಗಳಿದೆ, ನಮಗೂ ಗೊತ್ತಿದೆ. ನೀವು ಕ್ರಷರ್ ಅವರು ಅಂತ ತಕ್ಷಣ ನನಗೆ ಅರ್ಥ ಆಗೋಯ್ತು ಸರ್. ನಾನು ಹೇಳೋದು ಒಂದೇ ಸರ್, ಸರ್ ಇನ್ಶೂರೆನ್ಸು ಪುಕ್ಷಟೆ ಕ್ಲೈಮ್ ಮಾಡಲ್ಲ ಸರ್. ಇನ್ಶೂರೆನ್ಸ್ ಕ್ಲೈಮಿಗೆ ದುಡ್ಡು ಕಟ್ಬೇಕು ಸರ್, 2,000 ಇರೋದೇ ಆ ಥರ. ಹ್ಞೂ ಸರ್, ನಾನು ಯಾಕೆ ಕಟ್ಲಿ ಸರ್? ನಿಮ್ಮ ಗಾಡಿಯಿಂದ ಆಗಿರೋ ತಪ್ಪಿಗೆ ಅರ್ಥ ಮಾಡ್ಕೊಳ್ಳಿ ಒಂದ್ ನಿಮಿಷ. ಇನ್ಶೂರೆನ್ಸ್ ಕ್ಲೇಮ್ ಆಗಿ ಡಿಫರೆನ್ಸ್ ಏನ್ ಬರುತ್ತೆ ಅಮೌಂಟ್ ಬೇಕಾದ್ರೆ ಕೊಡೋಣ, ಅದನ್ನು ಬಿಟ್ಬಿಟ್ಟು ವಿತೌಟ್ ಇನ್ಶೂರೆನ್ಸ್ ಗ್ಲಾಸ್ ಮಾಡಿಸ್ಕೊಡಿ ಅಂತ ಅಂದ್ರೆ ನಿಜವಾಗ್ಲೂ ಆಗೋದಿಲ್ಲ ಸರ್. ಸರ್ ಏನ್ ನನ್ನಿಂದ ತಪ್ಪಾಗಿದ್ಯಾ ಸರ್? ಮಾಡಿಸ್ಕೊಡೋಣ ಅನ್ನಕ್ಕೆ? ನಮ್ಮಿಂದಾನೇ ತಪ್ಪಾಗಿರೋದು, ಬೇಕು ಅಂತ ನಾವು ಮಾಡಿದೀವ ಸರ್. ಸರ್ ಬೇಕು ಅಂತ ಯಾರು ಮಾಡಲ್ಲ ಸರ್. ಇಷ್ಟು ಲೋಡ್ ಗಾಡಿನ ನೀವು ಬೆಳಗ್ಗೆ ಹೊತ್ತು ಸಿಟಿ ಎಂಟ್ರಲ್ಲಿ ಬಿಟ್ರೆ ಹೆಂಗೆ ಸರ್ ನೀವು? ಸರ್ ಸಿಟಿ ಎಂಟ್ರಲ್ಲಿ ಅಂತ ಏನಿಲ್ಲ ಸರ್. ಸರ್ ನಾನು ಒಬ್ಬ ಜರ್ನಲಿಸ್ಟ್, ತಿಳ್ಕೊಂಡ್ ಮಾತಾಡಿ, ಸುಮ್ನೆ ಏನೋ ಮಾತಾಡ್ಬೇಡಿ, ಅರ್ಥ ಆಯ್ತಾ? ಇವಾಗ ಲೋಡ್ ಗಾಡಿ ಬರಂಗಿಲ್ಲ ಅಂತ ಹೇಳಿದಾರೆ, ಹೇಳಿ ಸರ್. ಹೌದು ಸರ್, ಲೋಡ್ ಗಾಡಿ ಎಲ್ಲಿದೆ ಸರ್ ಎಂಟ್ರಿ ಸಿಟಿಗೆ?
ಎಲ್ಲಿದೆ ಕ್ರಷರ್ ವೆಹಿಕಲ್ ಎಲ್ಲ ಎಂಟ್ರಿ ಇದೆ ಸರ್. ನಿಮ್ ತುಮಕೂರು ಎಸ್ ಪಿಗೆ ಫೋನ್ ಮಾಡ್ಬಿಟ್ಟು ಮಾತಾಡಿ ನಿಮ್ ತುಮಕೂರು ಎಸ್ ಪಿಗೆ. ನಾನು ಎಸ್ ಪಿ ಲೆಕ್ಕಾಚಾರಕ್ಕೆಲ್ಲ ಅದಕ್ಕೆಲ್ಲ ನಾವು ಹೋಗಕ್ಕಾಗಲ್ಲ. ನೀವು ಸರ್ ಬನ್ನಿ ಸರ್, ನಾನು ತೋರಿಸ್ತೀನಿ ಯಾಕೆ ಬಿಡಲ್ಲ ಅಂತ ಅನ್ಬಿಟ್ಟು. ಬನ್ನಿ ತೋರಿಸ್ತೀನಿ ತುಮಕೂರಲ್ಲಿ ತೋರಿಸಿದ್ದೆ ಸರ್. ಇವಾಗ ನನಗೆ ಅದೆಲ್ಲ ಮಾತಾಡಕ್ ಟೈಮ್ ಇಲ್ಲ ಸರ್, ನಾನೆಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಆಯ್ತಾ, ಸುಮ್ನೆ ಕಿರಿಕಿರಿ ಮಾಡ್ಕೋಬೇಡಿ ಸರ್. ಬೆಳಗ್ಗೆನೆ ನಮಗೂ ಮೂಡ್ ಆಫ್ ಆಗುತ್ತೆ ಅಂತಲ್ಲ ಸರ್ ನಾನು ಹೇಳ್ತಿರೋದು. ವಿತೌಟ್ ಇನ್ಶೂರೆನ್ಸ್ ನಾವು ಮಾಡ್ಸಕ್ಕಾಗಲ್ಲ. ವಿತ್ ಇನ್ಶೂರೆನ್ಸ್ ಡಿಫರೆನ್ಸ್ ಅಮೌಂಟ್ ಏನು ಬರುತ್ತೆ ನಾವು ಇಲ್ಲ ನಾವ್ ಹೇಳಿಲ್ಲ ಸರಿನಾ. ನೀವು ಇನ್ಶೂರೆನ್ಸ್ ಗ್ಲಾಸ್ ಕ್ಲೇಮ್ ಮಾಡ್ಕೊಳ್ಳಿ, ಡಿಫರೆನ್ಸ್ ಅಮೌಂಟ್ ಏನ್ ಬರುತ್ತೆ ನಾವು ಕೊಡ್ತೀವಿ ಅಂತಾನೆ ಹೇಳ್ತಿರೋದು ಸರ್. ಜಸ್ಟ್ 60% ಅಷ್ಟೇ ಕೊಡೋದು ಇನ್ಶೂರೆನ್ಸ್ ಅವನು ಗ್ಲಾಸು ಸರ್. ಗ್ಲಾಸಿಗೆ ಫುಲ್ ಬರುತ್ತೆ, ಬರೀ ಬೀಡಿಂಗಿಗೆ ಮಾತ್ರನೇ 1800-2000 ರೂಪಾಯಿ ಒಳಗಡೆ ಸರಿನಾ. ಇನ್ಶೂರೆನ್ಸ್ ಕ್ಲೈಮಿಗೆ 2000 ರೂಪಾಯಿ ಯಾರು ಕಟ್ತಾರೆ ಸರ್? ನಾನೇ ಕಟ್ತೀನಿ ಸರ್. ಹಾ, ಬೀಡಿಂಗಿಗೆ 1800 ರೂಪಾಯಿ ಎಲ್ಲ ಸೇರೆ ಸರ್, ಅದೆಲ್ಲ ಸೇರೇನೆ ಗ್ಲಾಸಿಗೆ. ಇಲ್ಲ ಸರ್, ಒಂದ್ ನಿಮಿಷ ಹಂಗೆ ಲೈನ್ ಅಲ್ಲಿ ಇರಿ ಸರ್. ಇನ್ಶೂರೆನ್ಸ್ ಅವ್ರನ್ನ ಲೈನಿಗೆ ತಗೋತೀನಿ, ಮಾತಾಡ್ತೀನಿ ಕಸ್ಟಮರ್ ಕೇರ್ಗೆ. ಮಾತಾಡಾದ್ಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ತಾರೆ, ಅಷ್ಟು ಅಮೌಂಟ್ ಪೇ ಮಾಡಿ ಸರ್. ಆಯ್ತು ನೀವು ಕೇಳಿ ಸರ್. ಇದು FIR ಆಗ್ಬೇಕು, ಕ್ಲೈಮ್ ಮಾಡ್ಬೇಕು ಅಂದ್ರೆ ಸುಮ್ನೆ ಕ್ಲೈಮ್ ಮಾಡಕ್ ಬರಲ್ಲ. ಗಾಡಿ 2 ದಿನ ಬಿಡ್ಬೇಕು ನೀವು ಸರ್. ಯಾರು ಸರ್ ಹೇಳಿದ್ದು ಸರ್ ಒಂದ್ ನಿಮಿಷ ಸರ್. ನೀವೇ ಬುದ್ಧಿವಂತರು ಅನ್ನೋ ತರ ಮಾತಾಡ್ಬಿಡಿ. ನಾನು ಗಾಡಿ ಬಿಟ್ಕೊಡ್ತೀನಿ, ನಿಮ್ ಗಾಡಿ ಇದ್ರೆ ಕೊಡಿ ಸರ್. ನನ್ ಗಾಡಿ ತಗೊಂಡೋಗಿ ನೀವೇ ರೆಡಿ ಮಾಡಿಸಿ ಸರ್. ನಮ್ ಗಾಡಿ ಆ ತರದ್ ಯಾವ್ದು ಇಲ್ಲ ಸರ್. ಮತ್ತೆ ನೀವೇ ಎಲ್ಲ ಗೊತ್ತಿರೋರು ಅನ್ನೋ ತರ ಸರ್ ಮಾತಾಡ್ಬೇಡಿ ಸರ್ ಆತರ. ದಯವಿಟ್ಟು ನೀವು ಸ್ಪಾಟಿಗೆ ಬನ್ನಿ ಸರ್, ಹೇಳ್ತೀನಿ ಸ್ಪಾಟಿಗೆ ಬನ್ನಿ ಸರ್. ಸರ್ ನಾನು ಊರಲ್ಲಿ ಇಲ್ಲ ಸರ್, ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ಇದ್ದೀರಾ ಸರ್? ಆಯ್ತು ಸರ್, ನಿಮ್ ಹುಡುಗರ್ನ ಕಳ್ಸಿ ಸರ್. ಆಯ್ತು, ಬೇರೆ ಗಾಡಿ ಕೊಟ್ಬಿಟ್ಟು ನನ್ನ ಗಾಡಿ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ರೆಡಿ ಮಾಡಿಸಿಟ್ಟಿರಿ, ಬಂದು ತಗೊಂಡ್ ಹೋಗ್ತೀನಿ ಸರ್ ನಾನು. ಇಲ್ಲೇ ಇರೋದು ಎಲ್ಲಿಂದ ಕೊಡೋಣ ಅಂದ್ರೆ ಮತ್ತೆ ನೀವೇ ಇನ್ಶೂರೆನ್ಸ್ ಕೊಡೋರ್ ತರ ಮಾತಾಡ್ತಿರಲ್ರಿ. ಮಾತಾಡ್ಬಿಟ್ಟು ಮಾಡ್ತೀನಿ ಇಡ್ರಿ. ನೀವು ನೋಡ್ಬೋದು, ಹಿಂದ್ಗಡೆ ಬರ್ತಿದ್ದೆ, ನನ್ನ ಪಾಡಿಗೆ ನಾನು ಬರ್ತಿದ್ದೆ, ಗ್ಲಾಸ್ ಒಡೆದೋಯ್ತು. ಈ ಗ್ಲಾಸ್ ಒಡೆದೋಗಿರೋದು ಸುಮ್ಮನೆ ಡಾಟ್ ಅನ್ಸ್ಬೋದು ನಿಮಗೆ. ಜಸ್ಟ್ ಅದು ಇನ್ನೊಂದು ಬಿಸ್ಲಿಗೆ ಬಿಟ್ಬಿಟ್ರೆ ಹಂಗೆ ಪಳ್ಳಂತ ಒಡೆದೋಗುತ್ತೆ. ಫುಲ್ ಇಡೀ ಗ್ಲಾಸೇ ಒಡೆದೋಗುತ್ತೆ. ಎಲ್ಲಾದರೂ ಹಂಸಲ್ಲಿ ಆರ್ತು ಅಂತಂದರೆ ಗೊತ್ತಾಗೋದೇ ಇಲ್ಲ, ಅಷ್ಟು ನೀಟಾಗಿ ಒಡೆದೋಗುತ್ತೆ. ಅಣ್ಣ ಬಾಂಡು ಓನರಿಗೆ ಫೋನ್ ಮಾಡಿದ್ರೆ ಏನಂತಾನೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕಂತೆ. ಇವ್ರಪ್ಪ ಕೊಟ್ಟಿದ್ದಾನ ಇನ್ಶೂರೆನ್ಸು? ಗಾಡಿ ನಂಬರ್ ನೋಡ್ಕೊಳ್ಳಿ, KA02AE0069 ಗಾಡಿ ನಂಬರು. ಲಾರಿ ಪಾಪ ಡ್ರೈವರ್ದೇನು ಫಾಲ್ಟ್ ಇದೆ? ಡ್ರೈವರ್ ಇಲ್ಲೇ ಇದ್ದಾರೆ. ಸರ್ ತಗೊಳ್ಳಿ ಸರ್, ನಮ್ಮ ಓನರಿಗೆ ಫೋನ್ ಮಾಡಿಕೊಡ್ತೀನಿ, ಮಾತಾಡಿ ಅಂತಾರೆ. ಹಾಂ, ಈ ಹಿಂದ್ಗಡೆ ನೋಡಿ ಲೋಡ್ ನೋಡಿ, ಈ ಲೋಡ್ನ ಬಿಡ್ಬೋದಂತೆ, ಕ್ರಷರ್ನ ಸಿಟಿ ಒಳಗೆ ಎಂಟ್ರಿ ಕೊಡ್ಬೋದಂತೆ. ಟಾರ್ಪಲ್ ಹಾಕೋನೆ ಮೇಲ್ಗಡೆಯಿಂದ ಫುಲ್ಲಿ ಲೋಡೆಡ್ ಗಾಡಿ, ಫುಲ್ಲಿ ಲೋಡೆಡು. ಕೇಳಿದ್ರೆ ಇನ್ಶೂರೆನ್ಸ್ಗೆ ಎಷ್ಟು ಕ್ಲೈಮ್ ಬರುತ್ತೆ ಹೇಳಿ, ಮಾತಾಡ್ತೀನಿ ಅಂತ ಅಂತಾರೆ. ಫುಲ್ಲಿ ಲೋಡು ಅಂದರೆ ಲೋಡು ಇದಕ್ಕಿಂತ ಜಾಸ್ತಿ ಇದೆ ವೆಯ್ಟೇಜು. ನಮ್ಮ ಗ್ಲಾಸ್ ಹೊಡೆದೋಗಿರೋದಕ್ಕೆ ನಾವು ಕೈಯಿಂದ ಹಾಕ್ಕೊಂಡು ಮಾಡಿಸ್ಕೋಬೇಕು, ಇವ್ರುಗಳೆಲ್ಲ ಇದು ಮಾಡೋದಕ್ಕೆ. ನೋಡೋಣ ಎಷ್ಟು ವೆಯ್ಟ್ ಇದೆ, ಇವಾಗ ಚೆಕ್ ಮಾಡಿಸ್ತೀನಿ. ಇವಾಗ ಪೇಪರ್ಸ್ ತೊಗೊಂಡು ಕೇಸ್ ಮಾಡ್ತೀನಿ. ನೋಡಿ, ಒಂದು ಚಿಕ್ಕ ಡಾಟು ಇಡೀ ಗ್ಲಾಸ್ನ ಹೊಡೆದಾಕುತ್ತೆ ಸ್ನೇಹಿತರೆ. ಈ ಥರದ್ದು ಒಂದು ಚಿಕ್ಕ ಡಾಟು. ಈ ಲಾರಿ ಓನರ್ ಹತ್ರ ಹೊಡೆದಾಡ್ಕೊಂಡು ಕೊನೆಗೇನು ಇನ್ಶೂರೆನ್ಸ್ ಕ್ಲೈಮು ಮತ್ತು ಬೀಡಿಂಗ್ದು ಅಮೌಂಟ್ ಇಸ್ಕೊಂಡು ಅಲ್ಲಿಂದ ಸೀದಾ ಸ್ಟ್ರೈಟ್ ಅವೇ ನಾವು ತೋಟ ತಲುಪಿದ್ವಿ. ಸೊ ನಮ್ಮ ತೋಟ ಇರೋದು ಅರಸೀಕೆರೆಯಲ್ಲಿ, ನಾನು ಹುಟ್ಟಿ ಬೆಳೆದಿದ್ದೂರು ಹರಳಕಟ್ಟ. ಸೊ ನಮ್ಮ ತಂದೆ ಕೊಟ್ಟಂಥ ಆಸ್ತಿ ನನಗೆ 3 ಎಕರೆ ತೋಟ. ಸೊ ಆ ತೋಟಕ್ಕೆ ಸ್ಟ್ರೈಟ್ ಅವೇ ಹೋದ್ವಿ. ನೋಡ್ತಾ ಇದ್ದೀನಿ. ಅಯ್ಯೋ, ತೋಟಕ್ಕೆ ಬಂದೆ ವಿಶ್ಯು ಫೈನಲಿ. ಹೌದು, ಇಷ್ಟ ಆಯ್ತಾ ತೋಟ ನೋಡಿ? ಹೌದು. ಹಿಂಗೆ ತರ್ಸು. ಏನು ವಿಶ್ವ ವ್ಲಾಗ್ ಮಾಡು ವಿಶ್ವ? ಇಲ್ಲ, ತಿಂತೀನಿ. ಅಷ್ಟು ಹಸುವಾಗ್ಬಿಟ್ಟಿದೆ. ಟೈಮ್ 2 ಗಂಟೆ ಆಗಿದೆ. ಅದಕ್ಕೆ ಫೈನಲಿ ನಾವು ತೋಟ ರೀಚ್ ಆದು. ಇವ್ನು ನೋಡಬೇಕು ಅಂತ ತೋಟನ. ನಮ್ಮ ಅತ್ತೆನೇ ಬೆಳಗ್ಗೆ ತಿಂಡಿ ತಿಂದಿಲ್ಲ, ಹಾಗಾಗಿ ಹೊರಗಡೆ ಪಾರ್ಸಲ್ ಕಟ್ಕೊಂಡು ದೋಸೆ ಮತ್ತು ಪಲ್ಯ, ದೋಸೆ, ಚಟ್ನಿ, ಪಲ್ಯ, ಸಾಂಬಾರ್, ರಸಮ್ ಎಲ್ಲ ಇದೆ. ಭೀಷ್ಮ ತಗೋ, ದೋಸೆ ತಿನ್ನು, ಚಟ್ನಿ ತಿನ್ನು. ಸಾಂಬಾರ ತಗೋ, ಚಟ್ನಿ. ಹೊರಗಡೆ ರೋಡಲ್ಲಾಗಿದ್ದ ಇನ್ಸಿಡೆಂಟಿಂದ ನಾವು ತೋಟಕ್ಕೆ ಹೋಗೋದು ಸ್ವಲ್ಪ ತಡ ಆಯಿತು. ಆದರೂ ಕೂಡ ಒಂದು 2 ಗಂಟೆ ಅಷ್ಟೊತ್ತಿಗೆ ನಾವು ತೋಟ ತಲುಪಿದ್ವಿ. ಬೆಂಗಳೂರು ಬಿಟ್ಟಿದ್ದು 10 ಗಂಟೆ, ಆದರೆ 2ರಿಂದ 2.5 ಗಂಟೆಯಲ್ಲಿ ನಾನು ಊರು ತಲುಪಬೇಕಿತ್ತು. ಆದರೆ ರೋಡಲ್ಲಿ ಆಯ್ತಲ್ಲ, ಆ ಆಕ್ಸಿಡೆಂಟಿಂದ ನನಗೆ ತುಂಬಾ ಡಿಲೇ ಆಯಿತು. ಒಂದು 3/4 ಗಂಟೆ 1 ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಯಾಕೆಂದರೆ ಅವರು ದುಡ್ಡು ಕೊಡೋಕೆ ಹೋಗ್ತಿರ್ಲಿಲ್ಲ. ಸೊ ಹಾಗಾಗಿ ಬಂದಿದ್ದ ತಕ್ಷಣವೇ ಫಸ್ಟು ಊಟ ಮಾಡಿದ್ವಿ. ಯಾಕೆಂದರೆ ಎಲ್ರಿಗೂ ಹೊಟ್ಟೆ ಹಸ್ತಿತ್ತು, ಯಾರು ಕೂಡ
ವ್ಲಾಗ್ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಆಮೇಲೆ ಮಾತಾಡೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಸೊ ಪಾಪುನ ಸ್ಟೋಲರಲ್ಲಿ ಹಾಕ್ಬಿಟ್ಟು ಎಲ್ಲರೂ ನೆಲದಲ್ಲಿ ಹಾಸ್ಕೊಂಡು ಊಟ ಮಾಡೋಕೆ ಕೂತ್ಕೊಂಡ್ವಿ. ಭೀಷ್ಮ ಟಿಶ್ಯೂ ತೊಗೊಬರ್ತೀನೋ? ಕಾರಲ್ಲಿ ಟಿಶ್ಯೂ ನನ್ನ ಬ್ಯಾಗಲ್ಲಿ ಇದೆ, ಹೋಗ್ತಿರೋದು. ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ಸ್ಫೂರ್ತಿ ಅವ್ರು ಬಂದಿದ್ದಾರೆ. ನಮ್ಮ ಅತ್ತೆ ಇಷ್ಟು ಹತ್ರದಿಂದ ಫಸ್ಟ್ ಟೈಮ್ ಮಾತಾಡಿಸ್ತಿರೋದು ಅಲ್ವೇನತ್ತೆ? ಟ್ರಾನ್ಸ್ಜೆಂಡರ್ನ ಹೌದಾ ಪಾಪ ನಮ್ಮಮ್ಮ ಎದುರುತ್ತೆ. ಓಕೆ, ತೋಟಕ್ಕೆ ಕೆಲ್ಸಕ್ಕೆ ಬಂದಿದ್ರು ಪಾಪ, ಅವ್ರಿಗೂ ಊಟ ಇವತ್ತು. ನನ್ನ ಮಗನ ನೋಡ್ಕೊತಾ ಇದ್ದಾರೆ ಊಟ ಮಾಡ್ಬೇಕಾರೆ. ಇವತ್ತು ಸ್ವಲ್ಪ ಜಾಸ್ತಿ ಸೇರುತ್ತೆ ಆಕಾಶ್ ಅವ್ರಿಗೆ ತೋಟದ ಮಧ್ಯ. ಕಾಯಿ ಬಿದ್ದೈತೆ ನೋಡು, ನಮ್ಮ ತೋಟದ ಕಾಯಿ ಎಲ್ಲ ಹಂಗೆ ಬಿದ್ದೋಗ್ತಾ ಇದೆ. ಇಲ್ಲಿ ಓಕೆ. ಬರೀ ಕೋಳಿ ಫಾರಂ ಮಾಡೋದು ಅಂತನಾ?